ಲೈಫ್ ಚೆನ್ನಾಗಿರತ್ತೆ. ಬೆಂಗಳೂರಿಗೆ ಬರ್ತೀರಾ, ಪಬ್‌ಗಳಲ್ಲಿ ಕೆಲಸ ಮಾಡಕ್ಕೆ ಶುರು ಮಾಡ್ತೀರಾ. ಯಾಕೆ ಅನಿವಾರ್ಯತೆನಾ ಅಥವಾ ಅವಶ್ಯಕತೆನಾ? ಅವಶ್ಯಕತೆ ತುಂಬ ಇಂಪಾರ್ಟೆಂಟ್ ಆಗಿತ್ತು ನನ್ನ ಜೀವನದಲ್ಲಿ ಆ ಟೈಮಲ್ಲಿ. ಬಿಕಾಸ್ ನನಗೆ ಬೆಂಗಳೂರು ಬೇಕಾಗಿತ್ತು. ನನ್ನ ರಾಜ್ಯ, ನನ್ನ ನಾಡು, ನನ್ನ ನುಡಿ, ನನ್ನ ಭಾಷೆ ಇದನ್ನು ಬಿಟ್ಟು ನಾನು ಹೊರಗಡೆ ಬದುಕಿದ್ದು ಎಲ್ಲೋ ಒಂದು ಕಡೆ ನಾನಾಗಿರಲಿಲ್ಲ ಅನ್ನೋಂಥದ್ದು ನನ್ನ ಫೀಲಿಂಗ್ಸ್ ಇತ್ತು. ಹಾಗಾಗಿ ನನ್ನ ಊರಿಗೆ ನಾನು ಬಂದಿದ್ದು ನನಗೆ ಹೆಮ್ಮೆ ಆಗಿತ್ತು. ಸೊ ಅದೊಂದೆಲ್ಲ ಒಂದು ಕಡೆ ನನ್ನ ಜೀವನದಲ್ಲಿ ತುಂಬ ಅತಿ ಮುಖ್ಯವಾದ ದಿನ ಆಗಿತ್ತಿದ್ದು. ನಿಮಗೆ ಈ ಥರ ಬ್ಯಾಡ್ ಎಕ್ಸ್‌ಪೀರಿಯನ್ಸಸ್ ಆಗಿಲ್ವಾ? ಅಂದರೆ ಯಾರೋ ಒಬ್ಳು ಸೆಕ್ಸಿ ಆಗಿದ್ದಾಳೆ, ಒಂದೊಳ್ಳೆ ಟ್ರಾನ್ಸ್‌ಜೆಂಡರ್ ವುಮೆನ್ನು ಪಬ್ಬಿಗೆ ಬರ್ತಾಳೆ, ಎಲ್ಲೋ ಸಿಗ್ತಾಳೆ. ಡೋಂಟ್ ಯು ಫೀಲ್ ಇಟ್ ಈಸ್ ಅನ್‌ಸೇಫ್ ಆ್ಯಂಡ್ ಹ್ಯಾವೆಂಟ್ ಯು ಎಕ್ಸ್‌ಪೀರಿಯನ್ಸ್ಡ್ ಎನಿ ಟ್ರಬಲ್ಸ್? ಆ್ಯಕ್ಚುಲಿ ಒಂದು ಕ್ಲಿಯರ್ ಮಾಡ್ತೀನಿ ಸ್ಮಾಲ್ ಆಗಿ. ನಾನು ಪಬ್ ಅಂದ ತಕ್ಷಣವೇ ತುಂಬ ಜನ ಥಿಂಕ್ ಮಾಡೋದು ಬ್ಯಾಡ್ ಆಗಿ. ಫಿಮೇಲ್ಸ್ ಹೋದರೆ, ಟ್ರಾನ್ಸ್ ವುಮೆನ್ಸ್ ಹೋದರೆ, ಸೋಷಿಯಲ್ ವರ್ಕ್ ಮಾಡೋಂಥವ್ರು ಹೋದರೆ ಇನ್ನೂ ಬ್ಯಾಡಾಗಿ ಥಿಂಕ್ ಮಾಡ್ತಾರೆ. ಈ ಪಬ್ಗಳು ಯಾರ್ದು? ಈ ರೆಸಾರ್ಟ್ಗಳು ಯಾರ್ದು? ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಯಾರ್ದು ಹೇಳಿ? ಇವತ್ತು ಕೋರ್ಮಂಗ್ಲ, MG ರೋಡು, ಲೈವ್ ಬ್ಯಾಂಡ್ಸ್, ಪಬ್, ಪಾರ್ಟೀಸ್ ನಡೀತೈತಲ್ಲ, ಇವೆಲ್ಲ ಯಾರ್ದು? ಮಿನಿಸ್ಟ್ರುಗಳ್ದು, ಮಿನಿಸ್ಟ್ರುಗಳದು, MLAಗಳದು, ಬಿಸ್ನೆಸ್ಗಳದು, ಫೈನಾನ್ಸರ್ಗಳದು. ಯಾರು ನಾನು ಸೋಷಿಯಲ್ ಆ್ಯಕ್ಟಿವಿಟಿಯಲ್ಲಿ ಇದ್ದೀನಿ ಅಂತ ದೊಡ್ಡದಾಗಿ ಕೊಚ್ಕೊತಾರಲ್ಲ, ಅವ್ರದ್ದೇ ಅದೆಲ್ಲ. ಅವರು ಅಲ್ಲೇ ಇರ್ತಾರೆ. ಯಾಕಿರಲ್ಲ? ಎಷ್ಟು ಜನ ಸಿಗಲ್ಲ ಇವತ್ತು ದೊಡ್ಡ ವ್ಯಕ್ತಿಗಳು? ಯಾಕೆ ಯಾರು ಡ್ರಿಂಕ್ಸ್ ಮಾಡಲ್ವಾ? ಹಾಗಾದರೆ ಬ್ಯಾನ್ ಮಾಡಿ.